ಸರ್ಕಾರ ಕೈ ಹಾಕಿಬಿಡ್ತಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಲಾಲ್ಬಾಗ್ ಕಬ್ಬನ್ ಪಾರ್ಕ್ಗೂ ಕೂಡ ಸಂಕಷ್ಟ ಎದುರಾಯ್ತಾ? ಸಾಕಷ್ಟು ವಿರೋಧಗಳಿದೆ. ಆ ವಿರೋಧದ ಮಧ್ಯೆಯೂ ಕೂಡ ಲಾಲ್ಬಾಗ್ಗೆ ಸುರಂಗ ನುಗ್ಗುತ್ತಾ ಅನ್ನೋ ಪ್ರಶ್ನೆ. ಗಾರ್ಡನ್ ಸಿಟಿ ಅನ್ವರ್ಥಕ್ಕೆ ಮಹಾ ಪ್ರಮಾದ ಕಾದಿದ್ಯಾ? ಗಾರ್ಡನ್ ಸಿಟಿ ಅಂತ ಕರಿತೀವಿ, ಮುಂದಿನ ದಿನಗಳಲ್ಲಿ ಕರೆಯೋದು ಹೇಗೆ ಅನ್ನೋ ಪ್ರಶ್ನೆ. ಗಾರ್ಡನ್ಗಳು, ಈ ಪಾರ್ಕ್ಗಳು ಉಳ್ಕೊಂಡಿದ್ರೆ ಅಲ್ವಾ ಗಾರ್ಡನ್ ಸಿಟಿ ಅನ್ನಿಸ್ಕೊಳ್ಳೋದು. ಆದರೆ ಈ ಸುರಂಗ ನಿರ್ಮಾಣ ಬೇಡ ಅನ್ನುವಂಥದ್ದನ್ನು ಸಾಕಷ್ಟು ಜನ ವಿರೋಧವನ್ನು ಕೂಡ ಮಾಡಿದರು. ಬಹಳ ಮುಖ್ಯವಾಗಿ ತೇಜಸ್ವಿ ಸೂರ್ಯ ಅವರು ಕೂಡ ವಿರೋಧವನ್ನು ಮಾಡಿದರು, ಅನೇಕರು ವಿರೋಧವನ್ನು ವ್ಯಕ್ತಪಡಿಸಿದರು. ಆದರೂ ಕೂಡ ಸರ್ಕಾರ ಈಗ ಈ ಸುರಂಗ ಮಾರ್ಗ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದರಿಂದ ಹಲವು ಪಾರ್ಕ್ಗಳಾಗಿರ್ಬೋದು, ಇದೆಲ್ಲವೂ ಕೂಡ, ಜೊತೆಗೆ ಮರಗಳು, ಸಾವಿರಾರು ಮರಗಳು, ಇದೆಲ್ಲವೂ ಕೂಡ ಹೋಗುವಂಥ ಸಾಧ್ಯತೆ ಇದೆ. ಸರ್ಕಾರಿ ಪಾರ್ಕ್ಗಳ ಸಂರಕ್ಷಣೆ ತಿದ್ದುಪಡಿ ಬಿಲ್ಗೆ ಒಪ್ಪಿಗೆ ಸಿಕ್ಕಿದೆ. ಪಾರ್ಕ್ಗಳ 5% ಜಾಗ ಸಾರ್ವಜನಿಕ ಉದ್ದೇಶಕ್ಕೆ ಬಳಕೆ ಮಾಡುವಂಥ ನಿಟ್ಟಿನಲ್ಲಿ ತಿದ್ದುಪಡಿಯನ್ನು ತರಲಾಗಿದೆ. ಈ ಪಾರ್ಕ್ಗಳ ಸಂರಕ್ಷಣೆ ತಿದ್ದುಪಡಿ ಕಾಯ್ದೆಗೆ ಅನುಮೋದನೆಯನ್ನು ನೀಡಲಾಗಿದೆ. 1975ರ ಕಾಯ್ದೆ ತಿದ್ದುಪಡಿಗೆ ಸಚಿವ ಸಂಪುಟ ಸಭೆ ಒಪ್ಪಿಗೆಯನ್ನು ನೀಡಿದೆ. ಪಾರ್ಕ್ಗಳ 5% ಜಾಗವನ್ನು ಸಾರ್ವಜನಿಕ ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಅನುಮೋದನೆಯನ್ನು ಸಚಿವ ಸಂಪುಟದಲ್ಲಿ ನೀಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ಸಮ್ಮತಿಗೆ ಈಗ ಭಾರಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಪಾರ್ಕ್ ಜಾಗವನ್ನು ಜನ ಬಳಕೆಗೆ ಬಳಸೋದಕ್ಕೆ ನಿರ್ಧಾರ ಮಾಡಿರೋದಿದೆಯಲ್ಲ, ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಈ ನಿರ್ಧಾರದಿಂದ ಹಿಂದೆ ಸರಿಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆಗ್ರಹಗಳು ಬಹಳ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಬಾರ್ದು ಅನ್ನುವಂಥ ಆಗ್ರಹ. ಆದರೆ ಸರ್ಕಾರ ಅದೇ ರೀತಿಯಲ್ಲಿ ಮಾಡೋದಕ್ಕೆ ಹೊರಟಿದೆ. ರಸ್ತೆ, ಸುರಂಗ ನಿರ್ಮಾಣಕ್ಕೆ ಬಳಸೋದಕ್ಕೆ ಈ ಬಿಲ್ನಲ್ಲಿ ಅವಕಾಶವನ್ನು ನೀಡಲಾಗಿದೆ.